ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದು ಮೆಂತ್ಯ ಸೊಪ್ಪಿನ ಚಪಾತಿ, ಇಲ್ಲ ಮಸಾಲೆ ಚಪಾತಿ ಅಂತ ಕೂಡ ಕರಿಬೋದು. ಇದು ಉತ್ತರ ಭಾರತದ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಮಾಡೋದಕ್ಕೆ ಒಂದು ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಮೆಂತ್ಯ ಸೊಪ್ಪು. ಸೊ ನೋಡಿ, ಈ ಥರ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನ ಬಿಡಿಸಿ ನೀರಲ್ಲಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಬಂದುಬಿಟ್ಟು ಓಂಕಾಳು ಅಂತ ಹೇಳ್ತೀವಲ್ಲ, ಇದು ಅಜ್ವಾನ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಮಿಸ್ ಮಾಡಬೇಡಿ. ಸೊ ನೀವು ಚಪಾತಿ ತಿಂತಾಯಿದ್ರೆ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ತೊಗೊಂಡಿರೋ ಸೊಪ್ಪು ಕ್ವಾಂಟಿಟಿಗೆ 2 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೊಬೇಕು. ಫಸ್ಟು ನೀರು ಹಾಕ್ದಿರಾ ಈ ಡ್ರೈ ಇಂಗ್ರೀಡಿಯೆಂಟ್ನ ಫಸ್ಟು ನೀಟಾಗಿ ಸೊಪ್ಪು ಮತ್ತು ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಕಲಿಸ್ಕೊಬೇಕು. ಸೊ ನೋಡಿ, ಇವಾಗ ಇದೆಲ್ಲ ಕಲಸಾಗಿದೆ. ಸೊ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಲಸಿದ್ದಾಗಿದೆ. ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಸೇಮ್ ನೀವು ಚಪಾತಿ ಹಿಟ್ಟು ಕಲಸಿರ್ತೀರಲ್ಲ, ಸೊ ಅದೇ ಹದಕ್ಕೆ ನೀವು ಕಲಿಸ್ಕೊಬೇಕು. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲೆ ನೀಟಾಗಿ ಸವರಿ ಒಂದು 1/2 ಅವರ್ ಇಲ್ಲ ಒಂದು 10 ಮಿನಿಟ್ಸ್ ಆದರೂ ಅದನ್ನು ನೆನೆಯೋಕ್ಕೆ ಬಿಡಬೇಕು. ನಾವು ನಾರ್ಮಲಾಗಿ ಚಪಾತಿ ಮಾಡಿಕೊಂಡ್ರೆ ಅದಕ್ಕೆ ಗೊಜ್ಜು ಇಲ್ಲಾಂದರೆ ಸೈಡ್ ಡಿಶ್ಶಾಗಿ ಏನಾದರೂ ಸಾಗು ಆ ಥರ ಬೇಕೇ ಬೇಕಲ್ವಾ. ಬಟ್ ಇದನ್ನು ಮಾಡಿಕೊಂಡ್ರೆ ನೀವು ಸಿಂಪಲ್ಲಾಗಿ ಒಂದು ಮೊಸರು ಇಲ್ಲ ಒಂದು ಉಪ್ಪಿನಕಾಯಿ ಜೊತೆನಾದರೂ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಚಿಕ್ಕ ಚಿಕ್ಕದಾಗಿ ನಾನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ನೀವು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿ ಕೂಡ. ಈ ರೀತಿ ಸೊಪ್ಪು ಹಾಕಿರೋದ್ರಿಂದ ನಿಮಗೇನು ಕಹಿ ಆ ರೀತಿ ಅನಿಸೋದಿಲ್ಲ. ನೋಡಿ, ಇವಾಗ ಲಟ್ಸಿದ್ದಾಗಿದೆ. ನಾನು ಈ ಕಡೆ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಅದ್ರ ಮೇಲೆ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಅಥವಾ ಏನಾದರೂ ಹಾಕ್ಕೊಂಡು ಸೇಮ್ ಚಪಾತಿ ಥರನೇ ಎರಡೂ ಕಡೆ ನೀವು ಸುಟ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ. ದಿನ ಒಂದೇ ರೀತಿ ಚಪಾತಿನ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಒಂದು ಡಿಫ್ರೆಂಟ್ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.